ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ನಗರದ ಸಂಗಮೇಶ್ವರ ಕಾಲೋನಿಯ ಅಪ್ಪು ಸರ್ಕಲ್ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿಯವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಕನ್ನಡ ಪರ ಹೋರಾಟಗಾರ ಶರಣು ಗದಗಿ ಹಾಗೂ ಹಿಂದೂ ಜಾಗೃತಿ ವೇದಿಕೆಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶರಣು ಗದಗಿ ಅವರು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯವೇ ಹಬ್ಬದ ರೀತಿ ಆಚರಿಸುತ್ತದೆ. ನೋವಿನ ಸಂಗತಿ ಅಂದ್ರೆ ಅತಿ ಕಡಿಮೆ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿರುವುದು. ಅವರನ್ನು ಕಳೆದುಕೊಂಡ ಸಿನಿಮಾ ರಂಗ ನಷ್ಟ ಅನುಭವಿಸುತ್ತಿದೆ. ಅವರ ಸಮಾಜ ಸೇವೆ, ಅವರ ನಟನೆ ಇತರರಿಗೆ ಮಾದರಿ ಎಂದರು. ತದನಂತರ ಮಾತನಾಡಿದ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ್ ಜಿ ಯಚಂಗಿ ಅವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ ಎಂದು ಅವರ ಹುಟ್ಟುಹಬ್ಬ ಎಂಬ ಸಂತೋಷ ಒಂದೆಡೆಯಾದರೆ ಅವರು ನಮ್ಮೊಂದಿಗೆ ಇಲ್ಲವೆಂಬುದು ಇನ್ನೂ ನೋವಿನ ಸಂಗತಿಯಾಗಿದೆ. ಗದ್ದಿಗೆ ಸರ್ ನನಗಿದಲ್ಲ, ಬಟ್ ಇವರು ರಾಜ್ಕುಮಾರ್ ಅಂದ್ರೆ ರಾಘವೇಂದ್ರ ಕುಲಕರ್ಣಿ ಜೀವ ಕೂಡ ತ್ಯಾಗ ಮಾಡಿ ಸಿದ್ದಿರುವಂತ ವ್ಯಕ್ತಿ ಯಾಕೆ ಇಷ್ಟಂತ ನಾನು ಕೇಳಿದಾಗ ರಾಜ್ಕುಮಾರ್ ಅವ್ರ ಮನೆಗೆ ಬಂದು ಹೋಗುದಿಲ್ಲ. ಗುಲ್ಬರ್ಗಾದ ಇಲ್ಲೇ ಪಕ್ಕದಲ್ಲಿರುವಂತ ಮನೆಗೆ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಬಂದು ಹೋಗುದು, ಆ ಒಂದು ಸಂಬಂಧದಿಂದಾಗಿ ಆ ದೊಡ್ಡ ಮನೆ ಜೊತೆಗೆ ನಮ್ಮ ಕುಲಕರ್ಣಿ ಸಾಹೇಬ್ರದ್ದು ನಂಟು ಬಹಳ ಸಮೀಪ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಅವರ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದುದನ್ನು ನೋಡ್ತಾ ಇದ್ದೀವಿ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮ ಸಲುವಾಗಿ ಇದೇ ಸ್ಥಳದೊಳಗ ಇದೇ ರಾಘವೇಂದ್ರ ಕುಲಕರ್ಣಿ ಅವರು ಮಹಾನಗರ ಪಾಲಿಕೆ ಆಯುಕ್ತರ ಜೊತೆಗೆ ಮೇಯರ್ಗಳ ಜೊತೆಗೆ ಜಿಲ್ಲಾಧಿಕಾರಿ ಜೊತೆಗೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಜೊತೆಗೆ ಮನವಿ ಪತ್ರ ಕೊಟ್ಟು ಇಲ್ಲಿ ಅಪ್ಪುರವರ ಪುತ್ರ ನಿರ್ಮಾಣ ಮಾಡಬೇಕು ಮತ್ತು ಅಪ್ಪು ಸರ್ಕಲ್ ಡಿಕ್ಲೇರ್ ಮಾಡಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದು ರಾಘವೇಂದ್ರ ಕುಲಕರ್ಣಿ. ನಾವು ಅವ್ರ ಜೊತೆಗೆ ಇದ್ದೀವಿ. ನಾವು ಕೂಡ ಪ್ರಿಯಾಂಕಾ ಸಾಹೇಬ್ರ ಜೊತೆಗೆ 2 ಸಲ ಇವರು ರಾಘವೇಂದ್ರ ಕುಲಕರ್ಣಿ ಹೋಗಿ ಭೇಟಿ ಮಾಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡಂತಾರೆ. ಇಂಥ ರಾಘವೇಂದ್ರ ಕುಲಕರ್ಣಿ ಪಟ್ಟು ಬಿಡದೆ ಇಲ್ಲೆಲ್ಲ ಪೊಲೀಸ್ ಬಂದ್ರು, ಅವ್ರು ಹಾಕಿದ್ದ ಇಟ್ಟಿಗಳು ತಗೊಂಡ್ ಹೋದ್ರು, ಸಿಮೆಂಟ್ ತಗೊಂಡು ಹೋದ್ರು, ಟೈಲ್ಸ್ ಗಳು ತಗೊಂಡು ಹೋದ್ರು, ಯಾವುದೇ ಕಾರಣಕ್ಕೆ ಕಟ್ಟಬೇಡ ಅಂತ ಹೇಳಿದ್ರು. ಪಟ್ಟು ಬಿಡ್ಲಿಲ್ಲ. ಕನ್ನಡ ಪರ ಹೋರಾಟಗಾರರು ಶರಣು ಗದ್ದಿಗೆ ಸಾಹೇಬರು ಜಾಗೃತಿ ಮಾಡ್ಕೊಂತ ಹೋದ್ರು. ಎಲ್ಲೋ ಎಲೆಮರೆ ಕಾಯಂತ ಏನಪ್ಪ ಅಂದ್ರೆ ರಾಘವೇಂದ್ರ ಕುಲಕರ್ಣಿ ಅಂತವ್ರು ಏನು ಕನ್ನಡದ ರತ್ನಗಳನ್ನು ಉಳಿಸುವಂತ ಕೆಲಸ ರಾಘವೇಂದ್ರ ಕುಲಕರ್ಣಿ ಮಾಡುತ್ತಿದ್ರು. ಅಲ್ಲಿ ಆ ಜಾಗದೊಳಗ ಬಹಳ ಕಷ್ಟಪಟ್ಟು ಪೊಲೀಸರು ಕನ್ವಿನ್ಸ್ ಮಾಡಿ, ಮಹಾನಗರ ಪಾಲಿಕರು ಕನ್ವಿನ್ಸ್ ಮಾಡಿ, ಆಯುಕ್ತರಿಗೆ ಮೆಮೊರಂಡಮ್ ಕೊಟ್ಟು ಅಲ್ಲಿ ಏನಪ್ಪಾ ಅಂದ್ರ ಸಣ್ಣದೊಂದು ಪುನೀತ್ ರಾಜ್ಕುಮಾರ್ ಒಂದು ವೃತ್ತ ಅಂತ ಮಾಡಿ, ಸರ್ಕಲ್ ಅಂತ ಮಾಡಿ ಇವತ್ತು ಈ ಗುಲ್ಬರ್ಗದ ಇತಿಹಾಸ ನಿರ್ಮಿಸಿದ್ದು ಈ ರಾಘವೇಂದ್ರ ಕುಲಕರ್ಣಿ ಅಂತ ಹೇಳಿ. ಇಂಥ ರಾಘವೇಂದ್ರ ಕುಲಕರ್ಣಿ ಅವರು ಇಲ್ಲಿ ಇವತ್ತು ಮುಂಜಾನಿಂದ ಕಾರ್ಯಕ್ರಮಗಳು ಹಾಕುವುದು. ಮುಂಜಾನೆ ಸುಮಾರು 1000 ಜನಗಳಿಗೆ ಹುಗ್ಗಿ, ಒಳ್ಳೆ ಫಸ್ಟ್ ಕ್ಲಾಸ್ ಅನ್ನ, ಒಳ್ಳೆ ಸಾಂಬಾರು, 1000 ಜನ ಮಕ್ಕಳು ಊಟ ಮಾಡಿದ್ರು. ನಾನೇ ಸ್ವತಃ ನಾನು ಹಿಡಿದೀನಿ 1000 ಜನ ಮಕ್ಕಳು ಊಟ ನಾನು ಹಿಡಿದೀನಿ. ನೋಡ್ರಿ, ಬಹಳಷ್ಟು ಜನ ಬದುಕಿದ್ರೆ ಸತ್ತಂಗಿರ್ತಾರ. ನಿಜ ಜೀವನದಾಗ ಬದುಕಿದ್ರು ಎಷ್ಟೋ ಜನರು ಸತ್ತಂಗದಾರ. ಆದ್ರೆ ಅವ್ರು ಇವತ್ತು ನಮ್ ಜೊತೆ ಇಲ್ಲ ಅಂದ್ರೂ ಅವ್ರು ಎಲ್ಲಾರ ಮನಸ್ಸಿನಾಗ, ಎಲ್ಲಾರ ಮನೆ, ಎಲ್ಲಾ ಕಡೆ ಇಡೀ ನಮ್ಮ ದೇಶದಾಗೆ ಜೀವಂತ ಇದ್ದಂಗ ಅದ. ಯಾಕಂದ್ರೆ ಅವ್ರ ಅಪ್ಪ ಅವ್ರು ಯಾವಾಗ್ಲೂ ಅಜರಾಮರ. ಅವ್ರು ಎಷ್ಟು ದಾನಿಗಳಂದ್ರ, ಈ ಮನುಷ್ಯನ ಗುಣ ಹೆಂಗಾರ, ನಾವು 100-200 ರೂಪಾಯಿ ನೀವು ಯಾರೋ ದೋಸ್ತಗ ಕಡ ಕೊಟ್ರೆ ಇಡೀ ಕಲಬುರಗಿ ಬಂದಿರ್ತೀವಿ. ಸುಳಮಾನ ಮೊನ್ನೆ 100 ರೂಪಾಯಿ ಸಾಲ ಕೊಟ್ಟಿ ನಲೆ ಅವ್ರಿಗೆ ಹೆಲ್ಪ್ ಮಾಡೀನಿ ಅಂತೀವಿ ಅಂತಿಲ್ಲ. ಮನುಷ್ಯನ ಜೀವನ ನಮ್ಮಲ್ಲಿ ಕೆಟ್ಟ ಗುಣ, ಹೇಳ್ಕೊಳ್ಳೋದು, ತೋರಿಸ್ಕೊಳ್ಳೋದು. ಅದು ದೇವ್ರ ಕೆಲವರಿಗೆ ಗಾಡಿ ಗಿಫ್ಟ್ ಅಂತ ಹೇಳ್ತಾರ, ಕೆಲವರಿಗೆ ಹಾಕಿರ್ತಾನ. ಅವ್ರು ಇರಾಗ ಏನ್ ಮಾಡಿದ್ರು ಅಂತ ಅವ್ರು ನಮ್ ಜೊತೆ ಇದ್ದಾಗ, ಅವ್ರ ಜೀವಂತ ಇದ್ದಾಗ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಅವ್ರು ಯಾವಾಗ ನಮಗ್ ಬಿಟ್ಟು ಹೋಗ್ಯಾರ, ಅವ್ರ ಗುಣಗಳು, ಒಳ್ಳೆತನ ಏನಿದ್ದು ನಮಗ್ ಗೊತ್ತಾಡು. ಎಷ್ಟೋ ಅನಾಥಾಶ್ರಮ ನಡೆಸ್ತಾರ, ಎಷ್ಟೋ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರ. ಮೊನ್ನೆ ರೀಸೆಂಟ್ ಆಗಿ ಒಂದು ಅವ್ರದ್ದು ಸ್ಕೂಲ್ ಓಪನಿಂಗ್ ಆಯ್ತು, ನಾನು ನೋಡಿದೆ. ಮೊನ್ನೆ ರೀಸೆಂಟ್ ಇಲ್ಲಿ ಗುಡ್ಡಗಾರ ಫ್ಯಾಮಿಲಿದಾಗ ಅಶ್ವಿನಿ ಅಮ್ಮ ಅವ್ರು ಬಂದಿದ್ರು, ನಾ ವಿಸಿಟ್ ಕೊಟ್ಟ. ಇನ್ನೂ ಒಂದು ಸಂತೋಷದ ಸುದ್ದಿ ಅಂದ್ರೆ, ನಾ ಟಿಕ್ ಟಾಕ್ ಲೈನ್ ನಾಗ ಬಂದ್ಮೇಲೆ ನಾವೇನೋ ಟೈಮ್ ಪಾಸಿಗಂತ ವಿಡಿಯೋ ಮಾಡಿದ್ವಿ. ಬೇಸಿಕ್ ನಾ ಆರ್ಕೆಸ್ಟ್ರಾ ಗುಲ್ಬರ್ಗಾದಾಗ ಆರ್ಕೆಸ್ಟ್ರಾ ನಡೆಸ್ತೀನಿ, ಆಮೇಲೆ ಸಿಂಗಿಂಗ್ ಇವೆಂಟ್ಸ್ ಕೊಡ್ತಿರ್ತೀನಿ, ಮ್ಯಾರೇಜ್ ಎಲ್ಲ.
ಆಕ್ಚುಲಿ ನಾ ಟಿಕ್ಟಾಕ್ಲಿಂದ ಅಜ್ಜಿಯಾಗಿ ಮುದುಕಿ ಆಗ್ಬಿಟ್ಟಿನಿ. ಒಂದು 30 ವರ್ಷ 20 ವರ್ಷ ಮೊದಲೇ ಮುದುಕಿ ಆಗ್ಬಿಟ್ಟ. ಅದು ಬೇರೆ ವಿಷಯ. ಮಂಜುನಾಥ್ ಭಂಡಾರಿ ಸರ್ ಅವರು ನಮ್ಮ ಸ್ಟೂಡೆಂಟ್ಗೆ ಇರ್ತಾರ. ಅವ್ರು ಯಾವಾಗ ಹಾರ ಹಾಡ್ಕೊಂಡು ಇದು ಅಪ್ಪು ಸರ್ ಅವ್ರದ್ದು ಒಂದು ನನ್ನ ನೆನಪಿನ ಕೊಡುಗೆ ಅಂದ್ರೇನು, ಇವತ್ತು ನಾವು ಇರ್ಲಿ ಇಲ್ಲೇ ಇರ್ಲಿ ನೆನಪುಗಳು ಮನುಷ್ಯಕ್ಕೆ ಬಹಳ ಖುಷಿ ಕೊಡ್ತಾವೆ. ಯಾವಾಗೂ 50ನೇ ಅವಾರ್ಡ್ ಇದು ನಂದು. ನಾನು ಇಲ್ಲಿವರೆಗೂ 5 ಸಿನಿಮಾದಾಗ ಕೆಲಸ ಮಾಡಿದ, ಹಲವಾರು ಕಡೆ ಪ್ರೋಗ್ರಾಮ್ ಕೊಟ್ಟಿನಿ. ಗೋವಾ, ಬಳ್ಳಾರಿ, ಬೆಳಗಾವಿ, ಹುಬ್ಳಿ, ಧಾರವಾಡ, ಬೀದರ್, ಮಹಾರಾಷ್ಟ್ರ ಎಲ್ಲ ಕಡೆ ಹೋಗ್ತಿರ್ತೀನಿ ಅಜ್ಜಿಗೆಟಪ್ನಾಗೆ ಕಾರ್ಯಕ್ರಮಕ್ಕೆ. ಆದ್ರೂ ಒಂದು ಖುಷಿ, ಅಪ್ಪು ಅವ್ರದ್ದು 50ನೇ ಹುಟ್ಟುಹಬ್ಬ, ನಂದು 50ನೇ ಅವಾರ್ಡ್ ಇದು. ಅದು ಒಂದು ಬಹಳ ಸಂತೋಷ ನನಗೆ. ನಾ ಫಸ್ಟ್ ಅವ್ರದೇ ಅವಾರ್ಡ್ ತಗೊಂಡಿದ್ದೆ ಫಸ್ಟ್ ಇಂದ. ನಾನು ಟಿಕ್ಟಾಕ್ ಸ್ಟಾರ್ ಆದ್ಮೇಲೆ ನೆನ್ಪುಗಳು ನೋಡ್ರಿ. ನನಗೆ ಇವತ್ತು ಆಕ್ಚುಲಿ ಬಹಳ ಆರಾಮ ಇದ್ದಿದ್ದಿಲ್ಲ. ನಿನ್ನೇನ ಎಲ್ಲ ಮಹಿಳಾ ದಿನಾಚರಣೆ ಒಳಗೆ ಬಿಸಿ ಇದ್ದೆ ನೈಟ್. ಇವತ್ತು ಬರ್ಬಾರ್ ಬಂದಿದ್ದೆ. ಆದ್ರೂ ಒಂದ್ ತಲೆಗೇನ್ ಬಂತು, ಇವತ್ತು 50 ಪ್ಲಸ್ 100 ಆಯ್ತು ನಮಗೆ. ಅವರ ಹಾಡುಗಳು ಕೂಡ ಅಷ್ಟೇ. ಇವತ್ತು ಎಂತ ಒಂದು ವರ್ಷ ಯುವರತ್ನ ನೋಡ್ರಿ. ಅವ್ರು ಯಾಕೋ ಏನೋ ಬಹುಶಃ ನಮ್ಮನ್ನು ಅಗಲಿ ಹೋಗ್ತಾರಂತ ಸಿನಿಮಾಗಳು ಬಂದ್ರೇನೋ, ಬೇರೆ ನಟರನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾಗಳು, ಅವರ ಹಾಡುಗಳು ಕೂಡ ಅಷ್ಟೇ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು. ಹಾಡ್ತೀನಿ ಬ್ರದರ್. ಬೀಳತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು, ಆರಾಧಿಸೋ ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾರಂಭದಲ್ಲಿ ಅಪ್ಪು ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಂಭ್ರಮ ಆಚರಣೆ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಸಮಾರಂಭದಲ್ಲಿ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿ, ಮುಖಂಡರಾದ ವೀರೇಶ್ ಕುಮಾರ್ ಪಾಟೀಲ್, ಕಟ್ಟಿ ಸಂಗಾವಿ, ಗುಂಡೇರಾವ್ ಪಾಟೀಲ್, ಮಂಜುನಾಥ್ ಭಂಡಾರಿ, ಜುಬೇರ್ ಅನ್ಸಾರಿ, ಪೀರಪ್ಪ ಯಾತನೂರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.